ಏನೋ ಮಚ್ಚ, ಇವತ್ತು ಯಾವುದೋ ಜಾಗ ತೋರಿಸ್ತೀನಿ ಅಂತ ಹೇಳಿದೆ. ಯಾವುದದು? ಬಾ ಮಚ್ಚ, ಇವಾಗ ಅಲ್ಲಿಗೆ ಹೋಗ್ತಾ ಇರೋದು ನಾವು. ಸರಿ ಆಯಿತು. ಲೋ ವೆಂಕಿ, ನಾನು ಕ್ಯಾನ್ಸರ್ ಪೇಷಂಟ್ ಅಂತ ಗೊತ್ತಿದ್ರು ನೀನು ನನ್ನ ಜೊತೆನೇ ಇದೆಯಾ. ನಾನು ಯಾವಾಗ ಸಾಯ್ತೀನಿ ಅಂತ ನನಗೆ ಗೊತ್ತಿಲ್ಲ, ಆದರೂ ನೀನು ನನ್ನ ಬಿಟ್ಟೋಗಿಲ್ಲ. ನೀನು ಕಣೋ ನಿಜವಾದ ಫ್ರೆಂಡು. ಲೋ, ಇವಾಗ ಯಾಕೋ ಅದೆಲ್ಲ, ಸುಮ್ಮನೆ ಬಾರೋ. ಯಾಕೋ ಇವತ್ತು ಎಲ್ಲ ಹೇಳಬೇಕು ಅನಿಸ್ತಿದೆ ಕಣೋ. ಏನು ಹೇಳೋ? ಇವಾಗ ಹೋಗ್ತಿದ್ದೀವಲ್ಲ ಆ ಜಾಗಕ್ಕೆ ನಮ್ಮ ಅಪ್ಪನೂ ಒಂದಿನ ಹೋಗಿದ್ರಂತೆ. ಹೌದಾ? ತುಂಬ ಬೇಜಾರಲ್ಲಿ ನಮ್ಮಪ್ಪ ಯಾರನ್ನೋ ನೆನೆಸ್ಕೊಂಡು ಕೂತ್ಕೊಂಡಿದ್ರಂತೆ. ಅವಾಗ ಯಾವುದೋ ಚಿಕ್ಕ ನಾಯಿ ಮರಿ ನಮ್ಮಪ್ಪನೇ ಬಂದು ನೋಡ್ತಾ ಇತ್ತಂತೆ. ಆದರೆ ಇವಾಗ ನಮ್ಮ ಮನೇಲಿರೋ ನಾಯಿ ಯಾವ್ದು ಹೇಳು? ಓ, ಅದೇ ನಾಯಿ ತಾನೆ. ವಾವ್. ಆಮೇಲೆ ಅದಕ್ಕೆ ನಮ್ಮಪ್ಪ ಜನ್ಮ ಅಂತ ಹೆಸರಿಟ್ರು. ಆವಾಗಿಂದ ನಮ್ಮಪ್ಪ ತುಂಬ ಖುಷಿಯಲ್ಲೇ ಇದ್ದರು. ಆದರೆ ಇವಾಗ ನನ್ನ ಪರಿಸ್ಥಿತಿ ನೋಡಿ ಬೇಜಾರಲ್ಲಿದ್ದಾರೆ. ಬಿಡ, ಎಲ್ಲ ಸರಿ ಹೋಗುತ್ತೆ, ಅದ್ರ ಬಗ್ಗೆ ಜಾಸ್ತಿ ಥಿಂಕ್ ಮಾಡಬೇಡ. ಆ ಜಾಗಕ್ಕೂ ನಮ್ಮಪ್ಪ ಹೆಸರಿಕ್ಕಿದ್ರು. ಅದ್ರ ಕೊನೆಯ ಹೆಸರು ಜನ್ಮ ಅಂತ. ಆದರೆ ಮೊದಲನೇ ಹೆಸರನ್ನ ನೀನೇ ಕಂಡುಹಿಡಿಬೇಕು. ಸರಿಯಪ್ಪ, ಆಯಿತು. ನಾನು ಒಂದಿನ ನನಗೆ ಬಂದಿರೋ ಕ್ಯಾನ್ಸರ್ನ ನೆನೆಸ್ಕೊಂಡು ಅಳ್ತಾ ಇದ್ದೆ. ಅಲ್ಲೇನೋ ಸೌಂಡ್ ಬರೋ ಥರ ಆಯಿತು. ತಿರುಗಿ ನೋಡಿದ್ರೆ ಏನೂ ಇರಲಿಲ್ಲ. ಅದೇ ಟೈಮ್ಗೆ ನೀನು ಕಾಲ್ ಮಾಡಿದೆ. ಆಮೇಲೆ ನಾನು ಎಷ್ಟೋ ಸಲ ಹೋಗಿ ಅಲ್ಲೊಬ್ಬನೇ ಕೂತ್ಕೊಂಡು ಯಾವುದಾದ್ರೂ ಪ್ರಾಣಿ ಬರುತ್ತಾ ಅಂತ ನೋಡ್ತಾನೆ ಇದ್ದೆ. ಆದರೆ ಯಾವುದೂ ಬರಲೇ ಇಲ್ಲ. ಅದಕ್ಕೆ ಮತ್ತೆ ಟ್ರೈ ಮಾಡೋಣ ಅಂತ ನನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತಿದೆಯಲ್ವಾ? ಇಲ್ಲ ಕಣೋ, ಆ ಜಾಗನ ನಿನಗೊಂದು ಸಲ ತೋರಿಸೋಣ ಅಂತ ಕರ್ಕೊಂಡು ಹೋಗ್ತಿರೋದಷ್ಟೆ. ಸರಿ ಅಪ್ಪ, ನಿನ್ನ ಇಷ್ಟ. ನಿನಗೆ ತುಂಬ ಬೇಜಾರಾದಾಗೆಲ್ಲ ಇಲ್ಲಿಗೆ ಬಾ ಮಚ್ಚ. ನೀನು ಒಂದು ಪ್ರಾಣಿ ಇಷ್ಟಪಟ್ಟು ನಿನ್ನ ಜೊತೆ ಬಂದರೂ ಬರ್ಬೋದು. ಸರಿ, ಟೈಮ್ ಆಯ್ತು, ಬಾ ಹೋಗೋಣ ಮನೆಗೆ. ಸರಿ ಆಯಿತು. 3 days later. ಹಲೋ, ಹೇಳಿ ಅಂಕಲ್. ಏನು, ಹರ್ಷತ್ ಇರೋದ್ನಾ? ಯಾವುದೋ ಮೊಲದ ಮರಿ ಇದ್ದಂಗಿದೆಯಲ್ಲ. ಹರ್ಷ ಹೇಳಿದ್ದು ಕರೆಕ್ಟು. ಹರ್ಷ, ಇವಾಗ ಅರ್ಥ ಆಗ್ತಾ ಇದೆ ಕಣ. ನೀನು ಯಾಕೆ ಈ ಜಾಗಕ್ಕೆ ಕರ್ಕೊಂಬಂದೆ, ಆ ಕಥೆನೆಲ್ಲ ನನಗೆ ಯಾಕೆ ಹೇಳಿದೆ ಅಂತ. ನೀನು ಸತ್ರು ಬೇರೆ ಪ್ರಾಣಿ ರೂಪದಲ್ಲಾದರೂ ನನ್ನ ಹತ್ರ ಬರ್ತೀನಿ ಅಂತಲೇ ಈ ಕಥೆನೆಲ್ಲ ಹೇಳಿದ್ದು, ಈ ಜಾಗನ ತೋರಿಸಿದ್ದು. ಇವಾಗ ಹೇಳೇನು ಹರ್ಷ, ಈ ಜಾಗದ ಪೂರ್ತಿ ಹೆಸರು ಪುನರ್ಜನ್ಮ. ಹೇಳ್ದಂಗೆ ನನ್ನ ಹೆಸರು ಕಂಡುಹಿಡ್ದಿದ್ದೀನಿ ಕಣೋ. ನೀನು ಅಷ್ಟೇ ಮೊಲದ ರೂಪದಲ್ಲಿ ನನ್ನ ಹತ್ರ ಬಂದಿದ್ಯಾ. ನಮ್ಮಿಬ್ಬರು ಸ್ನೇಹನ ಯಾರೂ ದೂರ ಮಾಡೋಕ್ಕಾಗಲ್ಲ ಕಣೋ.